ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಹೆಡ್ಜಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. 2-3 ವರ್ಷಗಳಲ್ಲಿ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟಲ್ಲಿರೋ ಪ್ರತಿಯೊಬ್ಬರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅನ್ನೋ ಪದದ ಬಗ್ಗೆ ಕೇಳಿದಿರಾ ಅಂತ ಅನ್ಕೊತೀನಿ. ಕೇಳಿಲ್ಲ ಅಂದರೂ ತೊಂದರೆ ಇಲ್ಲ, ಅದನ್ನ ನೀವೇನು ಅಂದ್ಕೊಂಡಿದ್ರೋ ಅದಕ್ಕಲ್ದಲೇ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಉದ್ದೇಶ ಇದೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ದು. ಅದನ್ನು ತಿಳಿಸ್ಕೊಡ್ಬೇಕು ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಮೂಲಕ ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಅದೇ ಎಫ್&ಓ ಹೆಡ್ಜಿಂಗ್ ಅನ್ನೋ ಪ್ಲೇಲಿಸ್ಟ್ ಆಗಿರುತ್ತೆ. ಇದು ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಆಗಿ ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಏನಿದು ಹೆಡ್ಜಿಂಗ್ ಅಂತ ಅಂದರೆ ಅನ್ನೋದನ್ನು ತಿಳಿಸ್ಕೊಡೋದು ಮೊದಲ ಪಾರ್ಟಿನ ವಿಡಿಯೋ ಆಗಿದೆ. ಅದು ಇವತ್ತು ನಾವು ಮಾತಾಡ್ತಾ ಹೋಗೋಣ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅನ್ನೋದು ತುಂಬ ಒಂದು ದೊಡ್ಡ ಒಂದು ಸಾಗರ ಇದ್ದಂಗೆ ಅಂತ ಅನ್ಕೋಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ಒಂದು ಬೇಸಿಕ್ಕಿಂದ ಒಂದು ಪ್ಲೇಲಿಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ, ಅದನ್ನ ಮಾಡ್ಕೊಡ್ತೀನಿ. ಆದರೆ ಹೆಡ್ಜಿಂಗ್ ಅಂದರೆ ಏನು ಅನ್ನೋಂತ ಇವತ್ತು ತಿಳಿತಾ ಹೋಗೋಣ. ಹೆಡ್ಜಿಂಗ್ ಅಂದರೆ ನೀವು ಒಂದು ರೀತಿಯಾಗಿ ಪ್ರೊಟೆಕ್ಷನ್ ಅಂತ ಕರ್ಕೋಬೋದು. ಪ್ರೊಟೆಕ್ಷನ್ ಅಂದರೆ ಯಾವುದು ಪ್ರೊಟೆಕ್ಷನ್ನು ಅಂತ ನೀವು ನೋಡೋದಾದರೆ, ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಪ್ರೊಟೆಕ್ಷನ್ ಅಂತ ತಗೊತೀವಲ್ವಾ. ಉದಾಹರಣೆಗೆ ಮನೆ ಕಟ್ಟಿಸಿದ್ದಾರೆ ಅಂತಂದರೆ ಹೌಸ್ ಇನ್ಶೂರೆನ್ಸ್ ಅಂತ ಮಾಡಿಸಿರ್ತಾರೆ. ಅದೇ ರೀತಿಯಾಗಿ ಆರೋಗ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸಿರ್ತೀವಿ. ವೆಹಿಕಲ್ಗೆ ವೆಹಿಕಲ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಅದೇ ರೀತಿಯಾಗಿ ಲೈಫಿಗೆ ಲೈಫ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಈ ರೀತಿ ಪ್ರತಿಯೊಂದರಲ್ಲೂ ನಾವು ಒಂದು ಇನ್ಶೂರೆನ್ಸ್ನ ತೊಗೊಂಡು ಏನೋ ಒಂದು ಶ್ಯೂರಿಟಿ, ಅಂದರೆ ನಾವು ಪೂರ್ತಿ ತಪ್ಪಿಸ್ಲಿಕ್ಕಾಗೋದಿಲ್ಲ ಆ ರೀತಿ ಏನಾದರೂ ಸಿಚುಯೇಷನ್ ಬಂತು ಅಂತಂದರೆ, ಆದರೆ ನಮ್ಮ ಮೇಲಾಗುವಂತಹ ಪರಿಣಾಮವನ್ನು ನಾವು ಕಮ್ಮಿ ಮಾಡ್ಕೋಬೋದು. ಅಂದರೆ ಫೈನಾನ್ಷಿಯಲಿ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಹೋಗುತ್ತೆ ಇನ್ಶೂರೆನ್ಸ್ ಅಂತ ನೀವು ನೋಡೋದಾದರೆ. ಅದೇ ರೀತಿಯಾಗಿ ಪೋರ್ಟ್ಫೋಲಿಯೋಗೂ ನಾವೇನಾದರೂ ಒಂದು ಪ್ರೊಟೆಕ್ಷನ್ ಮಾಡ್ಬೋದಾ ಅಂತ ಅಂದರೆ ಇರುವಂಥ ಉತ್ತರನೇ ಹೆಡ್ಜಿಂಗ್. ಹೆಡ್ಜಿಂಗನ್ನು ನೀವು ಪೋರ್ಟ್ಫೋಲಿಯೋಗೆ ಮಾಡಿಸುವಂಥ ಒಂದು ಇನ್ಶೂರೆನ್ಸ್ ಅಂತ ಅರ್ಥ ಮಾಡ್ಕೋಬೋದು, ಸರಳವಾಗಿ ಹೇಳ್ತಾ ಹೋಗೋದಾದರೆ. ಹಾಗಿದ್ರೆ ಈ ಹೆಡ್ಜಿಂಗ್ ಅನ್ನೋದ್ರಲ್ಲಿ ಯಾವ್ಯಾವ ಥರ ಇದೆ ಮತ್ತು ಸಾಮಾನ್ಯವಾಗಿ ಜನ ಯಾವ್ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಹೆಡ್ಜಿಂಗ್ ಅಂದರೆ ನಿಮಗೆ ಗೊತ್ತಾಗಬೇಕು, ಈಗ ಇದು ಒಂದು ಪ್ರೊಟೆಕ್ಷನ್ ಅಂತ, ನಿಮ್ಮ ಪೋರ್ಟ್ಫೋಲಿಯೋಗೆ ಮಾಡುವಂಥ ಪ್ರೊಟೆಕ್ಷನ್ ಅಂತ. ಬೇರೆ ಯಾವ ರೀತಿಯಾದ ಇನ್ಶೂರೆನ್ಸನ್ನು ನೀವು ತೊಗೋಬೇಕಾದ್ರೂ ಒಂದು ಎಕ್ಸ್ಟ್ರಾ ಖರ್ಚನ್ನು ಭರಿಸಬೇಕಾಗುತ್ತಲ್ವ. ಆ ಖರ್ಚನ್ನು ನೀವು ಯಾವುದೋ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳೋದಿಲ್ಲ, ಬದಲಿಗೆ ನಿಮಗೇನೋ ಒಂದು ಇನ್ಶೂರೆನ್ಸ್ ಒಂದು ಸೇಫ್ಟಿ ಕೊಡುತ್ತೆ, ಅದಕ್ಕೋಸ್ಕರ ನೀವು ಭರಿಸ್ತಾ ಇರುವಂಥ ಖರ್ಚು ಅಂತಲೇ ನೀವು ಕೊಡ್ತಾ ಹೋಗ್ತೀರಾ. ಸೇಮ್ ವಿತ್ ಪೋರ್ಟ್ಫೋಲಿಯೋ ಹೆಡ್ಜಿಂಗಲ್ಲೂ ಕೂಡ ನೀವು ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡ್ಬೋದು, ಸ್ಟಾಕನ್ನು ಹೆಡ್ಜ್ ಮಾಡ್ಬೋದು, ಕಮೋಡಿಟಿನ ಹೆಡ್ಜ್ ಮಾಡ್ಬೋದು, ಅಥವಾ ಇದನ್ನು ಹೆಡ್ಜಿಂಗ್ ಯೂಸ್ ಮಾಡಿಕೊಂಡು ನೀವು ಒಂದು ಮಂತ್ಲಿ ಇನ್ಕಮ್ ಥರನೂ ಟ್ರೇಡಿಂಗ್ ಕೂಡ ಮಾಡ್ಬೋದು. ಎಲ್ಲ ಥರದಲ್ಲೂ ಇದೆ. ಆ ಎಲ್ಲ ವಿಚಾರಗಳನ್ನು ಡೆಡಿಕೇಟೆಡ್ ಆಗಿ ಒಂದೊಂದಾಗಿ ತಿಳಿತಾ ಹೋಗೋಣ. ಇದೊಂದು ತುಂಬ ವ್ಯಾಸ್ಟ್ ಕಾನ್ಸೆಪ್ಟು, ಅದಕ್ಕೋಸ್ಕರ ಇದಕ್ಕೆ ಅಂತಲೇ ನಾನು ಒಂದು ಪ್ಲೇಲಿಸ್ಟ್ನ ಡೆಡಿಕೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೋಡಿ, ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋರು ಈಗ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಮಾರ್ಕೆಟು ಕೂಡ ಈಗ 21,500 ಆಸುಪಾಸಲ್ಲಿದೆ. ಇಲ್ಲಿಂದ ಏನಾದರೂ ಮಾರ್ಕೆಟ್ನಲ್ಲಿ ಕ್ರ್ಯಾಶ್ ಆಗಿ ಹೋಗ್ಬಿಡ್ತು ಅಂತಂದರೆ, ನೀವು ಈಗ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾ ಫಸ್ಟ್ ಆಫ್ ಆಲು, ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾವ ರೀತಿ ನಾನು ಈ ಬಂದಿರೋ ಲಾಭನ ವಾಪಸ್ ಮಾರ್ಕೆಟಿಗೆ ಬಿಟ್ಕೊಡ್ದಲ್ಲೇ ಇರೋದು ಅಂತ ನೋಡೋದಕ್ಕೆ ಈ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ನಮ್ಮಲ್ಲಿ ಸುಮಾರು ಥರದ ಇನ್ವೆಸ್ಟರ್ಸ್ಗಳು ಇರ್ತಾವಲ್ವಾ. ಸಾಮಾನ್ಯವಾಗಿ ಒಂದೊಂದೇ ಕ್ಯಾಟಗರಿನ ನೋಡ್ತಾ ಬರೋಣ. ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದಾರೆ, ಇದು ಮೊದಲನೇ ಟೈಪ್ ನಾನು ಮಾತಾಡ್ತಾ ಇರೋದು. ಅವರು ಯಾವಾಗಲೂ ಒಂದು 17,000 ಲೆವೆಲಲ್ಲಿ ಇದ್ದಾಗ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. 18,000 ಆಯಿತು, 19,000 ಆಯಿತು, 20,000 ಆಯಿತು, ಮೇಲ್ಗಡೆ ಹೋಗ್ತಾ ಇದ್ರು ಅವರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ಈ ರೀತಿ ಮಧ್ಯದಲ್ಲಿ ಕೆಳಗಡೆ ಬಂದ್ರು ಮೇಲ್ಗಡೆ ಹೋದ್ರು ಏನೇ ಆದ್ರೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ವಾಪಸ್ ಏನಾದ್ರು ಮಾರ್ಕೆಟ್ 21,500ರಿಂದ ಈಗ 17,000 18,000ಕ್ಕೆ ಬಂತು ಅಂತಲೇ ಅನ್ಕೊಳ್ಳೋಣ. ಆದರೂ ಕೂಡ ಅವ್ರು ಏನೂ ಮಾಡೋದಿಲ್ಲ, ಅವರು ಆರಾಮಾಗಿರ್ತಾರೆ. ಯಾಕೆಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಈ ರೀತಿ ಆರಾಮಾಗಿರ್ಬೋದಾ ಹೌದಾ ಅನ್ನೋದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಎರಡನೇ ಕ್ಯಾಟಗರಿ ಜನ ಯಾವ ರೀತಿ ಇರ್ತಾರೆ ಅಂತಂದರೆ, ಟಿಪಿಕಲ್ ಒಬ್ಬ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಅಥವಾ ರಿಟೇಲ್ ಇನ್ವೆಸ್ಟರ್ ಯಾವ ರೀತಿ ಟ್ರೇಡ್ ಮಾಡ್ತಾರೋ ಆ ರೀತಿಯಾಗಿ. ಅಂದರೆ 17,000ದಲ್ಲಿ ಅವ್ರು ಬೈ ಮಾಡ್ತಾರೆ, ಮೇಲ್ಗಡೆ ಹೋಯ್ತು 18,000ಕ್ಕೆ ಹೋಯ್ತು ಅಂತಂದರೆ ಮಾರ್ಕೆಟು ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ. ವಾಪಸ್ ಮತ್ತೆ 17,500 ಲೆವೆಲ್ಗೆ ಬಂತು ಅಂತಂದರೆ ಮತ್ತೆ ಇನ್ವೆಸ್ಟ್ ಮಾಡ್ತಾರೆ. ಮತ್ತೆ ಮೇಲ್ಗಡೆ ಹೋದಾಗ 19,000 ಲೆವೆಲ್ಗೆ ಹೋದಾಗ ಅವರು ಮತ್ತೆ ಅಲ್ಲಿ ಎಕ್ಸಿಟ್ ಆಗ್ತಾರೆ. ಈ ರೀತಿ ಮಲ್ಟಿಪಲ್ ಟೈಮ್ಸ್ ಏನು ಮಾಡ್ತಾರೆ, ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಇದು ಎರಡನೇ ಕ್ಯಾಟಗರಿ ಜನ. ಸೊ ಈ ಎರಡು ಟೈಪಲ್ಲಿ ಇದ್ದರೆ ನಾವು ಮಾರ್ಕೆಟ್ನಲ್ಲಿ ಏನಾದರೂ ಒಂದು ವ್ಯತಿರಿಕ್ತವಾಗಿ ಪರಿಣಾಮ ಬಿದ್ದಾಗ ಅದರಿಂದ ಬಚಾವಾಗಕ್ಕೆ ಸಾಧ್ಯತೆ ಇದೆಯಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಈ ಎರಡೂ ಸ್ಟ್ರಾಟಜಿಗಳು ಯಾವಾಗ ವರ್ಕ್ ಆಗ್ತಾ ಹೋಗುತ್ತೆ ಅಂತಂದರೆ, ಮಾರ್ಕೆಟು ಒಂದು ಸೈಡ್ ವೇಸ್ ಝೋನಲ್ಲಿ ಹೋಗ್ತಾ ಇದ್ದರೆ ಇದು ವರ್ಕೌಟ್ ಆಗ್ತಾ ಹೋಗುತ್ತೆ. ಯಾಕೆ ಮಾರ್ಕೆಟ್ ಸೈಡ್ ವೇಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮನುಷ್ಯ ಯಾವ ರೀತಿಯಾಗಿ ಮೂಡ್ ಅಂತ ಚೇಂಜ್ ಆಗ್ತಾ ಇರುತ್ತೋ ಅವ್ರಿಗೂ, ಅಥವಾ ಸೀಸನ್ಸಲ್ಲಿ ಯಾವ ರೀತಿ ಡಿಫ್ರೆಂಟ್ ಸೀಸನ್ಸ್ ಇದೆಯೋ ಮಾರ್ಕೆಟಿಗೂ ಕೂಡ ಸೀಸನ್ಸ್ ಇರುತ್ತೆ. ಇದನ್ನ ನಾವು ಡಾವ್ ಥಿಯರಿ ಅಂತ ತುಂಬ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಚಾನಲಲ್ಲಿ, ಆವಾಗ ಮಾತಾಡಿದ್ದೆ. ಅಂದರೆ ಮಾರ್ಕೆಟ್ನಲ್ಲಿ ಒಂದು ಅಕ್ಯುಮುಲೇಷನ್ ಫೇಸ್ ಅಂತ ಆಗ್ತಾ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಆಗ್ತಾ ಇರುತ್ತೆ, ಜೊತೆಗೆ ಒಂದು ಸೆಲ್ಲಿಂಗ್ ಫೇಸ್ ಅಂತಲೂ ಬರ್ತಾ ಹೋಗುತ್ತೆ ಈ ರೀತಿಯಾಗಿ. ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಇದ್ದಾಗ ಏನಾಗುತ್ತೆ, ನೀವು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದ್ರೂ ನಿಮಗೆ ಏನು ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅದೊಂದು ಶಾರ್ಟ್ ಟರ್ಮಲ್ಲಿ ಆಗ್ತಿರುವಂಥ ಮೇಲೆ ಇರ್ತಾ ಕೆಳಗಡೆಗಳು ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನೀವು ಇದು ಮಧ್ಯದಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದಂದ್ರೂ ನಿಮಗೆ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡೋಕ್ಕೆ, ಮತ್ತೆ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಲಿಕ್ಕೆ ಈ ರೀತಿ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಚಾರ್ಟ್ ಸ್ಟಾಕಲ್ಲಿ ಕೆರೆದಡ ಅಂತ ಮಾತಾಡ್ತಾ ಇರ್ತೀವಿ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ನೀವು ಬರ್ತಾ ಇದ್ದೀರಾ ಅನ್ನೋ ಮಾತ್ರಕ್ಕೆ ಸುಮ್ಮನೆ ನಾನು ಇನ್ವೆಸ್ಟ್ ಮಾಡ್ಬಿಟ್ಟು ಬಿಟ್ಬಿಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಯಾರೇ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ
ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಗೋಲ್ ಬೇಸ್ಡ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಲ್ವಾ. ಕೆಲವರಿಗೆ ಆ ಗೋಲು 5 ವರ್ಷ ಆದ ನಂತರ ಇರ್ಬೋದು, ಕೆಲವರಿಗೆ 10 ವರ್ಷ ಆದ ನಂತರ ಇರ್ಬೋದು, ಅಥವಾ ಕೆಲವರಿಗೆ 20-30 ವರ್ಷ ಆದ ನಂತರನೂ ಇರ್ಬೋದು. ಅಂದರೆ ಉದಾಹರಣೆಗೆ ಯಾರೋ ಒಂದು ಮನೆ ಕಟ್ಟಿಸ್ಲಿಕ್ಕೆ ಅನ್ನೋದಕ್ಕೋಸ್ಕರ ಇವಾಗಿಂದನೇ ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ಮಕ್ಕಳ ಎಜುಕೇಷನ್ಗೆ ಅಂತ ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಮದುವೆಗೆ ಅಂತ ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ತಮ್ಮ ರಿಟೈರ್ಮೆಂಟ್ಗೆ ಅಂತ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಒಂದು ಗೋಲ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ನೀವು ತುಂಬ ದೂರ ಇದೆ ನಿಮ್ಮ ಗೋಲು ಅಚೀವ್ ಆಗಲಿಕ್ಕೆ ಅಂತಂದರೆ ಮಧ್ಯದಲ್ಲಿ ಈ ರೀತಿ ಏರಿಳಿತಗಳಾದರೆ ನಿಮಗೆ ಅಷ್ಟೊಂದು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಯಾಕಂದರೆ ನೀವು ಇನ್ನೂ ತುಂಬ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೋದು. ಅಥವಾ ಈ ರೀತಿ ಒಂದು ಸೈಡ್ ವೇಸ್ ಝೋನಲ್ಲಿ ಮಾರ್ಕೆಟ್ ಬಿಹೇವ್ ಆಗ್ತಾ ಇದೆ ಅಂದರೆ ಈ ರೀತಿ ಏನೂ ತೊಂದರೆ ಇಲ್ಲ. ಉದಾಹರಣೆಗೆ ನೀವು ಒಂದು 15-20 ವರ್ಷದಿಂದ ನೀವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ, ನಿಮ್ಮ ಗೋಲ್ ಇಯರು ನೆಕ್ಸ್ಟ್ ಇಯರೇ ಇದೆ ಅಂತ ಅನ್ಕೋಣ. ಮುಂದಿನ ವರ್ಷ ನೀವೇನೊಂದು ಗೋಲ್ ಸೆಟ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ರು ಆ ದುಡ್ಡನ್ನು ತೆಕ್ಕೋಬೇಕು. ಈಗ ನೀವು ಗೋಲ್ ಅಚೀವ್ ಆಗಿರುವಂಥ ಅಮೌಂಟು ಕೂಡ ಬಂದುಬಿಟ್ಟಿದೆ ಅಂತ ಅನ್ಕೋಣ. ನೀವು ನೋಡಿ ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ ಅವಾಗ ಕೊನೆಯ ತನಕ ಕಾಯಕ್ಕಾಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಥರ ಮಾರ್ಗಗಳಿದೆ, ಅದು ಈ ವಿಡಿಯೋದ ವ್ಯಾಪ್ತಿಯಿಂದ ಹೊರಗಡೆ ಹೋಗ್ತಾ ಹೋಗುತ್ತೆ. ಅದನ್ನು ನಾವು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಕರಿತೀವಿ. ಯಾವ ರೀತಿಯಾಗಿ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಮಾಡ್ಕೊಳ್ತಾ ಬರ್ತಿರೋ, ನಿಮ್ಮ ಗೋಲ್ ಹತ್ತಿರ ಬರ್ತಾ ಇದೆ ಅಥವಾ ನೀವು ಏನು ಅನ್ಕೊಂಡಿದ್ರು ಆ ವರ್ಷ ಹತ್ತಿರ ಬರ್ತಾ ಇದೆ ಅಂದರೆ ನೀವು ಕ್ರಮೇಣವಾಗಿ ಹೊರಗಡೆ ಬರೋ ತನಕನೂ ಯೋಚನೆ ಮಾಡ್ತಾ ಹೋಗಬೇಕು. ಯಾಕಂದರೆ ಮಾರ್ಕೆಟಲ್ಲಿ ಯಾವ ರೀತಿ ಬೇಕಾದರೂ ಚೇಂಜಸ್ ಆಗ್ತಾ ಹೋಗ್ಬೋದು. ಈ ರೀತಿ ಎಲ್ಲ ಸಿಚುವೇಶನ್ ಇದ್ದಾಗ ಇನ್ ಕೇಸ್ ಏನೋ ಒಂದು ಫೇಸ್ ಮುಗಿದು ಅಲ್ಲಿಂದ ಒಂದು ಡೌನ್ ಫೇಸ್ ಶುರು ಆಗ್ಬಿಡ್ತು ಅಂತ ಅನ್ಕೋಣ. ನಿಮ್ಮದು ಇನ್ನು 2 ವರ್ಷನೋ 3 ವರ್ಷನೋ ಇದೆ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ, ಆದರೆ ಮಾರ್ಕೆಟು ಅವಾಗ ತನ್ನ ಫೇಸನ್ನು ಚೇಂಜ್ ಮಾಡ್ಕೊಬಿಟ್ಟಿದೆ, ತನ್ನ ಸೈಕಲ್ ಚೇಂಜ್ ಆಗಿಬಿಟ್ಟಿದೆ. ಆಗ ಯಾವುದೋ ಒಂದು ದೊಡ್ಡದಾಗಿರುವಂಥ ಬಿಯರ್ ಟ್ರೆಂಡ್ ಶುರು ಆಗಿಬಿಟ್ಟಿದೆ ಅಂತ ಅನ್ಕೋಣ ಮಾರ್ಕೆಟಲ್ಲಿ. ಆಗ ನೀವು ಇಷ್ಟು ವರ್ಷ ಹೂಡಿಕೆ ಮಾಡಿದ್ರದ್ದು 1-2 ವರ್ಷದಲ್ಲೇ ತುಂಬ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗೋ ಸಾಧ್ಯತೆ ಇರುತ್ತಲ್ವಾ. ಹಾಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಮಾತ್ರಕ್ಕೆ ನೀವು ಸುಮ್ಮನೆ ನೋಡಿಕೊಂಡು ಕೂರೋಕ್ಕೆ ಸಾಧ್ಯ ಇಲ್ಲ ಈ ಥರ ಸಿಚುವೇಷನಲ್ಲಿ. ಅದೇ ರೀತಿಯಾಗಿ ಎರಡನೇವರು ಆದರೆ ಏನಾಗುತ್ತೆ, ಓಕೆ ನಾನು ಕೆಳಗಡೆ ಇದ್ದಾಗ ಬೈ ಮಾಡ್ತೀನಿ, ಮೇಲ್ಗಡೆ ಹೋದಾಗ ಸೆಲ್ ಮಾಡ್ತೀನಿ ಅಂತ ಈ ರೀತಿ ನೀವು ಮಾಡ್ತಾ ಬರ್ತಾ ಇದ್ದರೆ ನೀವು ಒಂದು ಕಾರಣದಲ್ಲಿ ಎಲ್ಲೋ ಬಂದಾಗ ನೀವು ಸೆಲ್ ಮಾಡ್ತೀರಾ, ಅದು ಒಂದು ದೊಡ್ಡ ಅಪ್ ಟ್ರೆಂಡಿಗೆ ಕಾರಣ ಆಗಿತ್ತು ಅಂತ ಅನ್ಕೋಣ. ಈಗ ಡೌನ್ ಟ್ರೆಂಡ್ ಯಾವ ರೀತಿ ಇವರಿಗೆ ಮಾರಕವಾಗಿತ್ತು, ಅದೇ ರೀತಿ ಅದೊಂದು ಅಪ್ ಟ್ರೆಂಡ್ ಆಗಿತ್ತು ಅಂತ ಅನ್ಕೋಣ. ಅಂದರೆ ನೀವು 19,000ದಲ್ಲಿ ಅಂತ ಪ್ರಾಫಿಟ್ ಒಳ್ಳೆ ಚೆನ್ನಾಗಿ ಬಂದಿತ್ತು ಅಂತ ನೀವು ಬುಕ್ ಮಾಡ್ಕೊಂಡ್ಬಿಟ್ರಿ, ಅದಾದ್ಮೇಲೆ ಮತ್ತೆ ಡಿಪ್ ಬಂದಾಗ ನಾನು ಬೈ ಮಾಡ್ತೀನಿ ಅಂತ ಕಾಯ್ಕೊಂಡು ಕೂತ್ರಿ. ಆದರೆ ಆ ಡಿಪ್ ಬರಲೇ ಇಲ್ಲ. 19,000ದಿಂದ 20 ಆಯಿತು, 21 ಆಯಿತು, 22 ಆಯಿತು. ಆಗ ಏನು ಕತೆ, ಆಗ ನಿಮಗೆ ತಿರ್ಗಾ ಇನ್ವೆಸ್ಟ್ ಮಾಡಲಿಕ್ಕೆ ಆಪರ್ಚುನಿಟಿನೇ ಸಿಗೋದಿಲ್ಲ ಅಲ್ವಾ. ಯಾಕೆ ಈ ಎರಡು ವಿಚಾರನ ನಾನು ಪ್ರಸ್ತಾಪಿಸಿದೆ ಅಂತಂದರೆ, ಇದಾಗ ಸುಮ್ಮನೆ ಕೂತ್ಕೊಳ್ಳೋದ್ರಿಂದನೂ ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋ ಒಂದು ಶ್ರಿಂಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಮಲ್ಟಿಪಲ್ ಟೈಮ್ಸ್ ನೀವು ಬೈ ಮಾಡಿ ಸೆಲ್ ಮಾಡ್ತೀನಿ ಅಂತ ಮಾಡೋದಾದ್ರೂ ಆಪರ್ಚುನಿಟಿ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ನೀವು ತುಂಬ ಟೈಮ್ ಕೊಡಬೇಕಾಗುತ್ತೆ ಮಾರ್ಕೆಟ್ಗೆ. ಈ ಎಲ್ಲದನ್ನು ತಪ್ಪಿಸಲಿಕ್ಕೆ ಅಂತ ಇರೋದೇ ನಮ್ಮ ಹೆಡ್ಜಿಂಗ್ ಅನ್ನುವಂಥ ಇನ್ಸ್ಟ್ರೂಮೆಂಟು. ಹೆಡ್ಜಿಂಗ್ನ ಯಾವ್ಯಾವ ಥರ ಸ್ಟ್ರಾಟಜೀಸ್ ಇದೆ ನೋಡಿ, ಮಲ್ಟಿಪಲ್ ಸ್ಟ್ರೈಕ್ನ ಯೂಸ್ ಮಾಡ್ಬೋದು, ಫ್ಯೂಚರ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅದನ್ನೆಲ್ಲದನ್ನು ಹೇಳ್ತೀನಿ. ಆದರೆ ಮುಖ್ಯವಾಗಿ ನನ್ನ ಈ ಇಂಟ್ರೋ ವಿಡಿಯೋದ ಉದ್ದೇಶ ಏನಾಗಿತ್ತು ಅಂತಂದರೆ, ಹೆಡ್ಜಿಂಗ್ ಅನ್ನೋದು ಯಾಕಿದೆ ಮತ್ತು ಯಾವ್ಯಾವ ಥರದ ಇನ್ವೆಸ್ಟರ್ಸ್ಗಳಿಗೆ ಇದು ಸೂಟ್ ಆಗುತ್ತೆ ಅಂತ ತೋರಿಸ್ಲಿಕ್ಕಾಗಿತ್ತು. ಈಗ ನಮ್ಮ ಹತ್ರ ಮುಖ್ಯವಾಗಿರುವಂಥ ಡಿಫ್ರೆಂಟ್ ಆಪ್ಷನ್ಸ್ ಯಾವುದು ಹೆಡ್ಜಿಂಗ್ ಮಾಡೋದಾದರೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್ ನಮ್ಗೆ ಏನು ಅಂತಂದರೆ, ಏನು ಮಾಡ್ದಲೇ ಇರೋದು ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಆದರೆ ಇನ್ನೊಂದು ಆಪ್ಷನ್ ಏನು ಅಂತಂದರೆ, ಹೆಡ್ಜಿಂಗ್ ಮಾಡಬೇಕು, ನೀವು ಹೆಡ್ಜಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಕ್ಯಾಶನ್ನ ಇಟ್ಕೊಂಡ್ಬಿಟ್ಟು ಕೂರೋದಲ್ವಾ. ಕ್ಯಾಶ್ ಇಟ್ಕೊಂಡು ಬಂದರೆ ಕ್ಯಾಶ್ ಇಸ್ ಕಿಂಗ್ ಅನ್ನೋದು ಅದೇ ನಿಮಗೆ ಹೆಡ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಅಂತ. ಅಂದರೆ ನೀವು ಕೆಳಗಡೆ ಬಿದ್ದಾಗಲೂ ನೀವೇನು ಮಾಡ್ತೀರಾ, ಅದನ್ನ ವ್ಯಾಲ್ಯೂ ಬೈಯಿಂಗಲ್ಲಿ ಮಾಡ್ಕೊತಾನೆ ಬರ್ತೀರಾ ಅಂತ. ಆದರೆ ಇದು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈ ರೀತಿ ಕ್ಯಾಶನ್ನು? ಅದೇ ರೀತಿಯಾಗಿ ಈ ಕ್ಯಾಶನ್ನು ಇದೇ ರೀತಿಯಾಗಿ ಇಟ್ಕೊಂಡು ಕೂರಕ್ಕೂ ಆಗುತ್ತಾ? ಯಾಕಂದರೆ ಇನ್ಫ್ಲೇಷನ್ ಅನ್ನೋದು ಪ್ರತಿದಿನ ಜಾಸ್ತಿ ಆಗ್ತಾನೆ ಇದ್ದಾಗ ನಿಮ್ಮ ಹತ್ರ ಸುಮ್ಮನೆ ಐಡಲ್ ಆಗಿ ಕ್ಯಾಶ್ ಇದೆ ಅಂತಂದರೆ, ಅದು ಏನು ದುಡ್ಡನ್ನು ಅರ್ನ್ ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ಜಾಸ್ತಿ ರಿಟರ್ನ್ ಬರ್ತಾ ಇರೋದಿಲ್ಲ. ಹಾಗಾಗಿ ಈ ಆಪ್ಷನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ನಾನು ಯಾಕೆ ಹೇಳಿದೆ ಅಂತಂದರೆ, ಒಂದು 50% ಅಷ್ಟೇ ಇನ್ವೆಸ್ಟ್ ಮಾಡಿದ್ದೀನಿ, ಇನ್ನು 50% ನನ್ನ ಹತ್ರ ಯಾವಾಗಲೂ ರೆಡಿ ಇರುತ್ತೆ ಕ್ಯಾಶ್ ಅಂತ ಅಂದ್ಕೊಂಡ್ರು ಕೂಡ ಅದು ಆ್ಯಕ್ಚುಲ್ ಹೆಡ್ಜಿಂಗ್ ಆಗಿ ಆ್ಯಕ್ಟ್ ಆಗ್ತಾ ಹೋಗೋದಿಲ್ಲ ಅಲ್ವಾ. ಎರಡನೇ ಆಪ್ಷನ್ ನಾವೇನು ಮಾಡ್ಬೋದು, ಡೈವರ್ಸಿಫಿಕೇಷನ್ ಮಾಡ್ಬೋದು. ಡೈವರ್ಸಿಫಿಕೇಷನ್ ಮಾಡೋದು ಅಂತಂದರೆ ಯಾವ ರೀತಿಯಾಗಿ, ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋದರೆ ಯಾವೆಲ್ಲ ಬೇರೆ ಫೀಲ್ಡ್ಗಳು ಮೇಲ್ಗಡೆ ಹೋಗುತ್ತೋ ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡೋದು. ಉದಾಹರಣೆಗೆ ಕಮೋಡಿಟಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ನೋಡಿ, ಕಮೋಡಿಟಿ ಅಂತಂದರೆ ಇವಾಗ ಗೋಲ್ಡು, ಸಿಲ್ವರು, ಈ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ನಿಮಗೆ ಗೊತ್ತಿದೆ, ಈ ರೀತಿ ಡೈವರ್ಸಿಫಿಕೇಷನ್ ಮಾಡಬೇಕಾದ್ರೆ ನಾವು ಪೂರ್ತಿಯಾಗಿ ಡೈವರ್ಸಿಫೈ ಮಾಡೋಕ್ಕಾಗಿರಲ್ಲ. ಅಂದರೆ ನೀವು ಉದಾಹರಣೆಗೆ ಒಂದು 100 ರೂಪಾಯಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಒಂದು 20 ಅಥವಾ 30 ರೂಪಾಯಿ, ನಾನು ರೆಕಮೆಂಡ್ ಮಾಡೋದು ನಿಮಗೇನು 20 ರೂಪಾಯಿ ನೀವು ಗೋಲ್ಡಲ್ಲಿ ಹಾಕ್ಬೋದು ಅಥವಾ ಸಿಲ್ವರಲ್ಲಿ ಹಾಕ್ಬೋದು, ಈ ರೀತಿ ಕಮೋಡಿಟಿಯಲ್ಲಿ ಇರ್ಬೋದು ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಕೆಳಗಡೆ ಹೋಯಿತು ಅಂತಂದರೆ ಅಟ್ಲೀಸ್ಟ್ ನಿಮಗೊಂದು ಕುಷನ್ ಕೊಡ್ತಾ ಹೋಗುತ್ತೆ ಇದು ಮೇಲ್ಗಡೆ ಹೋದಾಗ ಅಂತ. ಆದರೆ ಈಗ ಏನಾಗ್ತಾ ಇದೆ ನೋಡ್ಕೊಂಬನ್ನಿ, ಗೋಲ್ಡು ಕೂಡ ಒಂದು ಅಪ್ ಸೈಕಲಲ್ಲೇ ನಡೀತಾ ಇದೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಪೀಕಲ್ಲಿ ಇದ್ದರೂ ಕೂಡ ಗೋಲ್ಡು ಕೂಡ ಪೀಕಲ್ಲೇ ಇದೆ. ಸೊ ಈಗ ನೀವು ಡೈವರ್ಸಿಫಿಕೇಷನ್ ಮಾಡಬೇಕು ಅಂತಂದರೆ, ನೀವು ಗೋಲ್ಡ್ ಮೊದಲಿಂದ ಮೇಲ್ಗಡೆ ಹೋಗ್ತಾನೆ ಇತ್ತು, ಸೊ ನಿಮಗೆ ಗೋಲ್ಡ್ ಕಮ್ಮಿ ರೇಟಿಗಂತೂ ಸಿಗಲ್ಲ. ಅಂದರೆ ಈಗ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಬಂದುಬಿಟ್ಟಿದೆ, ಮಾರ್ಕೆಟ್ ತುಂಬ ಮೇಲ್ಗಡೆ ಇದೆ. ಯಾವಾಗಲಾದ್ರು ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಟ್ರೆ, ನಾನು ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರೋದನ್ನು ತೊಗೊಂಡ್ರೆ ಅದು ಮೇಲ್ಗಡೆ ಹೋಗ್ಬೋದು. ಇದು ಒಂಥರ ಸೀಸಾ ಥರ, ಇದು ಕೆಳಗಡೆ ಹೋದರೆ ಅದು ಮೇಲ್ಗಡೆ ಹೋಗ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಆ ಆಪ್ಷನ್ ಕೂಡ ನಮ್ಮ ಹತ್ರ ಇಲ್ಲ. ಯಾಕೆಂದರೆ ಗೋಲ್ಡು ಕೂಡ ಈಗ ಆಲ್ ಟೈಮ್ ಹೈಯಲ್ಲೇ ಇದೆ. ನೀವು ತೊಗೊಂಡ್ರು ಆಯಿತು,
ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದರೆ ಗೋಲ್ಡ್ ಇನ್ನೂ ಮೇಲೆ ಹೋಗುತ್ತೆ ಅಂತ ತೊಗೊಂಡ್ರು ಈಗ ಎಂಟ್ರಿ ಫೀಸೇ ನಿಮಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಗೋಲ್ಡಲ್ಲಿ. ಹಾಗಾಗಿ ಈ ಡೈವರ್ಸಿಫಿಕೇಶನ್ ಕಮ್ಮಿ. ಜೊತೆಗೆ US ಮಾರ್ಕೆಟ್ ಕಡೆ ಎಲ್ಲ ನೀವು ನೋಡೋದಾದರೆ ಅವರು ವಿಕ್ಸ್ ಮೇಲೆ ಕೂಡ ಅವರು ಡೈವರ್ಸಿಫಿಕೇಶನ್ ಮಾಡ್ತಾರೆ. ವಿಕ್ಸ್ ಅಂದರೆ ವಾಲಟಿಲಿಟಿ ಇಂಡೆಕ್ಸ್ ಅಂತ. ಇದ್ರ ಬಗ್ಗೆ ಪ್ರೀಮಿಯರಲ್ಲಿ ಒಂದು ಡೆಡಿಕೇಟೆಡ್ ಆಗಿರುವಂಥ ವಿಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ವಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ಮಾರ್ಕೆಟಲ್ಲಿ ಯಾವ ಥರ ಒಂದು ಜೋರಾಗಿ ಮೂವ್ಮೆಂಟ್ ಆದರೆ ಮೇಲ್ಗಡೆ ಅಥವಾ ಕೆಳಗಡೆ, ಆಗ ವಿಕ್ಸು ಕೂಡ ಅದೇ ರೀತಿಯಾಗಿ ಮೂವ್ಮೆಂಟ್ ಆಗುತ್ತೆ, ಅಂದರೆ ವಿರುದ್ಧ ದಿಕ್ಕಿಗೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ವಿಕ್ಸ್ ಮೇಲೆ ಬೆಟ್ನ ತಗೊತಾರೆ. ಮಾರ್ಕೆಟು ಮೇಲೆ ಹೋಗಿದೆ ಅಂತಂದರೆ, ಈಗ ಮಾರ್ಕೆಟಲ್ಲಿ ಒಂದು ದೊಡ್ಡದಾಗಿ ಕ್ರ್ಯಾಶ್ ಬಂತು ಅಂದರೆ ವಿಕ್ಸ್ ಮೇಲೆ ಹೋಗುತ್ತೆ ಅಂತ ವಿಕ್ಸಲ್ಲೂ ಕೂಡ ಟ್ರೇಡ್ ಮಾಡ್ಬೋದು, ಅದರಲ್ಲೂ ಹೆಡ್ಜ್ ಮಾಡ್ಬೋದು. US ಮಾರ್ಕೆಟಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಅವರು ಆ ರೀತಿ ಮಾಡ್ತಾ ಹೋಗ್ತಾರೆ. ನಮಗೆ ಆಪ್ಷನ್ ಇದೆಯಾ ಅಂದರೆ ನಮಗೆ ಆ ಆಪ್ಷನ್ ಇಲ್ಲ. ವಿಕ್ಸಲ್ಲಿ ನಮಗೆ ಟ್ರೇಡಿಂಗು ಅಲೋ ಇಲ್ಲ. ಸೊ ಡೈವರ್ಸಿಫಿಕೇಷನಲ್ಲಿ ಈ ರೀತಿ ತೊಡಕುಗಳಿದೆ. ಕ್ಯಾಶ್ ಇಟ್ಕೊಂಡು ಕೂತ್ರೆ ಈ ರೀತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಏನು ಮಾಡ್ಬೋದು ಅಂತಂದರೆ, ಆಗ ಬರುವಂಥದ್ದೇ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತಾ ಹೋಗೋದು, ಹೆಡ್ಜ್ ಮಾಡ್ತಾ ಹೋಗೋದು ಅಂತ. ಸೊ ಫ್ಯೂಚರ್ಸ್ ಅಂದರೆ ಏನು, ಆಪ್ಷನ್ಸ್ ಅಂದರೆ ಏನು ಅಂತ ತುಂಬ ಒಂದು ಡೆಡಿಕೇಟೆಡ್ ಆಗಿ ಅದನ್ನ ಮಾತಾಡಬೇಕಾಗುತ್ತೆ. ಆದರೆ ಆಲ್ರೆಡಿ ಯಾರಿಗಾದ್ರೂ ಗೊತ್ತಿದೆ ಅಂದರೆ ನಿಮಗೆ ಹೇಳ್ತೀನಿ. ಇದನ್ನು ನಾವು ಕಾಂಟ್ರಾಕ್ಟ್ಸ್ ಅಂತ ಕರಿತೀವಲ್ವಾ, ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಅಂದರೆ ಉದಾಹರಣೆಗೆ ಈಗ ನಾವು ಪೋರ್ಟ್ಫೋಲಿಯೋ ಅಂತ ಮಾತಾಡ್ತಾ ಇರೋದ್ರಿಂದ, ಈಗ ಉದಾಹರಣೆಗೆ ನಿಫ್ಟಿ ಅಂತ ನಾವು ನೋಡೋದಾದರೆ ನಿಫ್ಟಿಗೆ ಫ್ಯೂಚರ್ ಅಂತಲೂ ಇರುತ್ತೆ, ನಿಫ್ಟಿಗೆ ಒಂದು ಆಪ್ಷನ್ಸ್ ಅಂತಲೂ ಇರುತ್ತೆ. ಫ್ಯೂಚರ್ ಅಂದರೆ ಸರಳ ಭಾಷೆಯಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅಂತಂದರೆ, ಈಗ 3 ತಿಂಗಳು ಆದಮೇಲೆ ನೀವೆಲ್ಲೋ ಒಂದು ವೆಕೇಷನ್ ಹೋಗೋಕ್ಕಿದೆ ಅಂತ ಅನ್ಕೊಳ್ಳೋಣ. ವೆಕೇಷನ್ ಹೋಗೋದಿದೆ ಅಂತಂದರೆ ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು, ಜನ ಜಾಸ್ತಿ ಬರ್ಬೋದು, ಫ್ಲೈಟ್ ಚಾರ್ಜಸ್ ಅಥವಾ ಟ್ರೈನ್ ಚಾರ್ಜಸ್ ಜಾಸ್ತಿ ಮಾಡ್ತಾರೆ ಅಂತ ಏನು ಮಾಡ್ತೀವಿ ನಾವು, ಟಿಕೆಟ್ ಸಿಗಲ್ಲ ಅನ್ನೋದಕ್ಕೋಸ್ಕರ ಮುಂಚೆನೇ ನಾವು ಬುಕ್ ಮಾಡಿಬಿಟ್ಟು ಕೊಡ್ತೀವಲ್ವಾ. ಸೊ 3 ತಿಂಗಳ ಹಿಂದೆನೇ ನಾನು 3 ತಿಂಗಳು ಆದಮೇಲೆ ಎಲ್ಲಿಗೆ ಪ್ರಯಾಣ ಆಗಬೇಕಾಗಿದೆಯೋ ಅದಕ್ಕೆ ಬೆಲೆನ ಕೊಡ್ತೀನಿ. ನಾನು 3 ತಿಂಗಳ ನಂತರ ಬಂದಾಗ ನನಗೆ ಅದೇ ಬೆಲೆಗೆ ನೀವು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಡೈಲಿ ಕೂಡ ಮಾಡ್ತಾ ಇರ್ತೀವಿ. ಅದನ್ನೇ ನಾವು ಮಾರ್ಕೆಟ್ ಭಾಷೆಯಲ್ಲಿ ಫ್ಯೂಚರ್ಸ್ ಅಂತ ಅಂತೀವಿ. ನೀವು ಯಾವುದೋ ಒಂದು ಬೆಲೆನ ಇವಾಗಲೇ ತೊಗೊಂಡಿದ್ದೀರಾ ಅಂತಂದರೆ ಅದಕ್ಕೆ ಮುಂಚಿತವಾಗಿ ನೀವು ಒಂದು ಅಮೌಂಟ್ನ ಕೊಟ್ಬಿಟ್ಟು ಕೂರ್ತಿದ್ದೀರಾ ಅಂತ. 3 ತಿಂಗಳು ಆದಮೇಲೆ ಅಲ್ಲಿ ಹೋದಾಗ ನೀವು ಬೈ ಅಥವಾ ಸೆಲ್ ಮಾಡಬೇಕಾಗುತ್ತೆ. ಇದು ಫ್ಯೂಚರ್ಸ್ನ ಸರಳವಾದ ಡೆಫಿನೇಷನ್ ಅಂತ ಹೇಳ್ಬೋದು. ಆದರೆ ಆಪ್ಷನ್ಸ್ ಅಂತ ಬಂದ್ಬಿಡ್ತು ಅಂದರೆ ಹೆಸರೇ ಹೇಳೋ ಹಾಗೆ ಅಲ್ಲಿ ತುಂಬ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ನೀವು ತುಂಬ ಲಾಂಗ್ ಡ್ಯೂರೇಷನ್ನ ಆಪ್ಷನ್ಸ್ಗಳನ್ನು ತಗೋಬೋದು. ಅಂದರೆ ನೀವು ಒಂದು ಪ್ರೈಸ್ನ ನಿರ್ಧಾರ ಮಾಡ್ಬೋದು. ಆದರೆ ನಿಮಗೆ ಇಲ್ಲಿ ಒಂದು ಆಬ್ಲಿಗೇಷನ್ ಇರೋದಿಲ್ಲ. ಒಬ್ಬ ಬೈಯರ್ ಆಗಿ ನೀವು ಅದನ್ನ ಎಕ್ಸಸೈಸ್ ಮಾಡಲೇಬೇಕು ಅಂತ ಇರೋದಿಲ್ಲ. ಸೆಲ್ಲರ್ ಆದರೆ ಎಕ್ಸಸೈಸ್ ಮಾಡಬೇಕು ಅಂತಿರುತ್ತೆ. ಆದರೆ ಫ್ಯೂಚರಲ್ಲಾದರೆ ನೀವು ಬೈಯರ್ ಆಗಲಿ ಸೆಲ್ಲರ್ ಆಗಲಿ ಆ ಟೈಮ್ ಬಂತು ಅಂತಂದಾಗ ನೀವು ಬುಕ್ ಮಾಡಿದ್ದೀರಾ ಅಂದರೆ ಒಂದು ರೀತಿಯಾಗಿ ನೋ ಕ್ಯಾನ್ಸಲೇಷನ್ ಅಂತ ಅನ್ಕೋಬೋದು. ನೀವು ಏನೋ ಒಂದು ಬುಕ್ ಮಾಡಿದ್ದೀರಾ 3 ತಿಂಗಳ ಮುಂಚೆ ಇವಾಗಲೇ ಅಂತಂದರೆ ಮತ್ತೆ 3 ತಿಂಗಳದ್ದು ಅಷ್ಟೇ ಸಿಗುತ್ತೆ ಫ್ಯೂಚರ್ಸಲ್ಲಿ, ಅದಕ್ಕಿಂತ ಜಾಸ್ತಿ ವ್ಯಾಪ್ತಿ ಸಿಗ್ತಾ ಹೋಗಲ್ಲ. ಆದರೆ ಆಪ್ಷನ್ಸಲ್ಲಿ ನೀವು ಮುಂದಿನ 5 ವರ್ಷಗಳ ಕಾಂಟ್ರಾಕ್ಟನ್ನು ಕೂಡ ನೀವು ತಗೊಳ್ತಾ ಕೂತ್ಕೋಬೋದು. ಈ ಒಂದು ಆಪರ್ಚುನಿಟಿ ಜಾಸ್ತಿ ಒಂದು ವೆರೈಟಿ ಆಪ್ಷನ್ಸಲ್ಲಿ ಸಿಗುತ್ತೆ. ಇವೆರಡನ್ನ ಯೂಸ್ ಮಾಡಿಕೊಂಡು ನಾವು ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಯಾವ ರೀತಿ ತೋರಿಸ್ತೀರಾ ಅನ್ನೋದ್ರ ಮೇಲೆ ನಾನು ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ಗಳು ಬರ್ತಾ ಹೋಗುತ್ತೆ. ಜಾಸ್ತಿ ಲೈಕ್ ಬಂದರೆ, ಜಾಸ್ತಿ ಕಮೆಂಟ್ ಬಂದರೆ ಈ ವಿಡಿಯೋಗೆ ನಾನು ನೆಕ್ಸ್ಟ್ ಸ್ಟ್ರಾಟಜೀಸ್ಗಳೇನಿದೆ ಅದನ್ನು ತುಂಬ ವೇಗವಾಗಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಹೆಡ್ಜಿಂಗ್ ಅಂದರೆ ಏನು, ಹೆಡ್ಜಿಂಗ್ನ ಯಾಕೆ ಮಾಡಬೇಕು, ಹಾಗೆಯೇ ಯಾವ್ಯಾವ ಆಯ್ಕೆಗಳಿದೆ ನಮ್ಮ ಮುಂದೆ ಹೆಡ್ಜಿಂಗ್ ಮಾಡೋದಾದರೆ, ಜೊತೆಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಮೂಲಕ ಯಾವ ರೀತಿಯಾಗಿ ನಾವು ಪ್ರಾಪರಾಗಿ ಪೋರ್ಟ್ಫೋಲಿಯೋನಾಗಲಿ ಸ್ಟಾಕನ್ನಾಗಲಿ ನಾವು ಹೆಡ್ಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಡ್ಜಿಂಗ್ ಸ್ಟ್ರಾಟಜಿಯೊಂದಿಗೆ ಆದಷ್ಟು ಬೇಗ ನಿಮ್ಮ ಭೇಟಿಯಾಗೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.